ಮಹಾರಾಷ್ಟ್ರದ್ದಿದು. ಮಾಲೆಗಾಂವ್ನಲ್ಲಿ ನಗರಸಭೆ ಚುನಾವಣೆಗಳು ನಡೆದವು. ಅಲ್ಲಿ ಅಧಿಕಾರಕ್ಕೆ ಬಂದದ್ದು ಒಂದು ಮೈತ್ರಿ, ಸಮಾಜವಾದಿ ಪಕ್ಷ ಮತ್ತು ಇಸ್ಲಾಂ ಪಕ್ಷದ ಮೈತ್ರಿ. ಇಸ್ಲಾಂ ಅಂತ ಪಕ್ಷನೂ ಒಂದಿದೆ, ಅದರದ್ದು ಶಾರ್ಟ್ ಫಾರ್ಮ್ ಇಸ್ಲಾಂ ಆಗುತ್ತೆ. ಪೂರ್ತಿ ಹೆಸರು ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಅಂತ. ಇನ್ನು ಹೆಂಗಾರು ಅರ್ಥ ಮಾಡ್ಕೊಳ್ಳಿ ನೀವು. ಹೆಸರು ಹಿಂಗೆ ಯಾಕೆ ಇಟ್ಟರು ಅಂದರೆ ಅದರದ್ದು ಶಾರ್ಟ್ ಫಾರ್ಮ್ ಮಾಡಿದರೆ ಇಸ್ಲಾಂ ಅಂತ ಬರಬೇಕಾಗಿತ್ತು ಅಂತ ಇಟ್ಟಿರ್ತಾರೆ ಅಷ್ಟೇ. ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಅನ್ನುವ ಪಕ್ಷದೊಂದಿಗೆ ಸಮಾಜವಾದಿ ಪಾರ್ಟಿಯವರು ಮೈತ್ರಿ ಮಾಡಿಕೊಂಡು ಅಲ್ಲಿ ಗೆದ್ದಿದ್ದಾರೆ. 84 ವಾರ್ಡ್ಗಳಿದ್ವು, ಅಲ್ಲಿ 43ರಲ್ಲಿ ಇಸ್ಲಾಂ ಮತ್ತು ಸಮಾಜವಾದಿ ಪಕ್ಷದ ಮೈತ್ರಿ ಗೆದ್ದಿದೆ. ಅಲ್ಲಿ ಸಮಾಜವಾದಿ ಪಕ್ಷದಿಂದ ಗೆದ್ದವರು ಶಾನ್ ಎ ಹಿಂದ್, ನಿಹಾಲ್ ಅಹಮ್ಮದ್ ಅಂತ. ಈ ಹೆಸರು ಶಾನ್ ಎ ಹಿಂದ್ ಶಬ್ದಶಃ ಅರ್ಥ ಭಾರತದ ಹೆಮ್ಮೆ ಅಂತ ಹೆಸರು. ಅವರು ನಿಜವಾಗ್ಲೂ ಅವ್ರ ಹೆಸರು ಹೆಂಗಿದೆಯಾ ಅಂತ ಆಶ್ಚರ್ಯ ನನಗೆ. ಶಾನ್ ಎ ಹಿಂದ್ ನಿಹಾಲ್ ಅಹಮ್ಮದ್ ಅವರು ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ತಕ್ಷಣ ಬಂದು ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಹಿಂದ್ಗಡೆ ಹಾಕ್ಕೊಂಡಿದ್ದು ಟಿಪ್ಪು ಸುಲ್ತಾನ್ ಫೋಟೋ. ನೋಡಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬರ ಹಿಂದೆ ನೀತಿ ನಿಯಮಗಳಿರ್ತವೆ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಗಾಂಧೀಜಿ, ಅಂಬೇಡ್ಕರು. ಕರ್ನಾಟಕದಲ್ಲಾದರೆ ಬಸವಣ್ಣನ ಫೋಟೋ ಇರಬೇಕು, ಕಡ್ಡಾಯವಾಗಿರಬೇಕು, ಅದಿರಬೇಕು. ಯಾವುದೂ ಇಲ್ಲ, ಟಿಪ್ಪು ಸುಲ್ತಾನ್ ಫೋಟೋ. ಮಹಾರಾಷ್ಟ್ರಕ್ಕೆ ಏನಾದರೂ ಸಂಬಂಧವಾ? ಇಲ್ಲ. ಸಾಂವಿಧಾನಿಕ ಹುದ್ದೆಗೆ ಏನಾದರೂ ಸಂಬಂಧವಾ? ಇಲ್ಲ. ಯಾಕೆ? ಐಡೆಂಟಿಟಿ ತೋರ್ಸೋಕ್ಕಷ್ಟೇ ಅದು. ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು ಬೇರೆ. ಕೇಳಿಸ್ಕೊಳ್ಳಿ ಸಮರ್ಥನೆ ಹೆಂಗಿದೆ ಅದಕ್ಕೆ ಅಂತ. ಶಾನ್ ನಿಹಾಲ್ ಅಹಮ್ಮದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.